ಕೆಂಪು ಅವಲಕ್ಕಿ ಸ್ವೀಟ್ ಮಾಡೋದಕ್ಕೆ ಬೆಲ್ಲನ ಕರಗಿಸಿಟ್ಕೊಂಡಿರೋದನ್ನ ನೀಟಾಗಿ ಸೋಸ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ನಾವು ಕೆಂಪು ಅವಲಕ್ಕಿ ಸ್ವೀಟ್ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸ್ನ ನೋಡೋಣ. 1 ಪ್ಲೇಟು ಕೆಂಪು ಅವಲಕ್ಕಿ ತೊಗೊಂಡಿದ್ದೀವಿ, 1 ಕಪ್ಪು ಕಾಯಿ ತುರಿ, ಒಂದು 2-3 ಏಲಕ್ಕಿ ಜಜ್ಜಿರೋಂಥದ್ದು, ಒಂದು 10ರಿಂದ 15 ಗೋಡಂಬಿ, ಒಂದು 10ರಿಂದ 15 ದ್ರಾಕ್ಷಿ, ಒಂದು 2 ಸ್ಪೂನು ಎಳ್ಳು, ಒಂದು 1/4 ಕಪ್ಪಷ್ಟು ಕಡಲೆಪಪ್ಪು, 1 ಕಪ್ ಬೆಲ್ಲನ ಈ ಥರ ಕರಗಿಸಿ ಇಟ್ಕೊಂಡಿದ್ದೀವಿ. ಮತ್ತು ಈ ಒಗ್ಗರಣೆಗೆ ಬೇಕಾಗಿರೋಂಥ ತುಪ್ಪ. ಇದಿಷ್ಟು ನಾವು ಸ್ವೀಟ್ ಅವಲಕ್ಕಿ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸು. ಈಗ ಪಾತ್ರೆ ಬಿಸಿ ಆಗಿದೆ. ಪಾತ್ರೆ ಬಿಸಿ ಆಗಿದ ತಕ್ಷಣ ನಾವು ಒಂದು 4ರಿಂದ 5 ಸ್ಪೂನು ತುಪ್ಪ ಹಾಕ್ಕೋಬೇಕು. ತುಪ್ಪ ಕಾದಿದ ತಕ್ಷಣ ಇದಕ್ಕೆ ನಾವು ಎತ್ತಿ ತೆಗೆದಿಟ್ಕೊಂಡಿದ್ದಂಥ ಕಡಲೆಪಪ್ಪು ಹಾಕ್ಕೊಬೇಕು. ಕಡಿಮೆ ಊರಿನಲ್ಲಿ ಮಾಡ್ಕೊಳ್ಳೋಣ ಇದನ್ನು. ತುಂಬ ಹೈ ಫ್ಲೇಮ್ ಇತ್ತು ಅಂತಂದರೆ ಬೇಗ ಸೀದೋಗುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾವು ಗೋಡಂಬಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು ತೆಗೆದಿಟ್ಕೊಂಡಿರೋಂಥ ದ್ರಾಕ್ಷಿನ ಸೇರಿಸ್ಕೊಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಎಳ್ಳು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಕಪ್ಪೆಳ್ಳನ್ನು ಸೇರಿಸ್ಕೊಂಡು ಚೆನ್ನಾಗಿರುತ್ತೆ. ನಮ್ಮ ಹತ್ರ ಬಿಳಿ ಎಳ್ಳಿತ್ತು, ಹಾಗಾಗಿ ಅದನ್ನೇ ಸೇರಿಸ್ಕೊಂಡಿದ್ದೀವಿ. ಈಗ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವು ಸೈಡಿಗೆ ತೆಗೆದಿಟ್ಕೋಬೇಕು. ಅದೇ ಪಾತ್ರೆಗೆ ಕರಗಿಸಿಟ್ಕೊಂಡಿರೋಂಥ ಬೆಲ್ಲನ ಸೇರಿಸ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದೀತಾ ಇರಬೇಕಾದ್ರೆ ನಾವು ತುರಿದಿಟ್ಕೊಂಡಿರೋಂಥ ಕೊಬ್ಬರಿನ ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿನ ಫುಲ್ಲು ನುಣ್ಣಗೆ ರುಬ್ಕೊಳ್ಳೋದು ಬೇಡ. ಸ್ವಲ್ಪ ತರಿಯಾಗಿ ಮತ್ತು ಅಲ್ಲೊಂದಲ್ಲೊಂದು ಪೀಸ್ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ತೆಂಗಿನ ತುರಿ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಆಗಲೇ ಎಲ್ಲ ಹುರಿದಿಟ್ಕೊಂಡಿದ್ದಂಥ ಕಡಲೆಪಪ್ಪು, ಗೋಡಂಬಿ, ದ್ರಾಕ್ಷಿ, ಎಳ್ಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಗಟ್ಟಿ ಆಗಿದೆ. ಈ ಹದ ಬಂದಾಗ ನಾವೆಲ್ಲ ಸೇರಿಸ್ಕೋಬೇಕು. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ದಂಥ ಕೆಂಪು ಅವಲಕ್ಕಿನ ಸೇರಿಸ್ಕೊಳ್ಳೋಣ. ಕೊನೆಗೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಬೇಕು. ನಾವು ಎಲ್ಲ ಹಾಕಿದ ತಕ್ಷಣ 1 ಸೆಕೆಂಡು ಕೆಳಗಿಳಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಲೆ ಮೇಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಿದ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಒಂಥರ ಪಾಕದ ಥರ ಹದಕ್ಕೆ ಬಂದುಬಿಡುತ್ತೆ. ಹಾಗಾಗಿ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಂಪು ಅವಲಕ್ಕಿ ಸ್ವೀಟು ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ನೀವು ಇದನ್ನು ಹೀಗೂ ತಿನ್ಬೋದು, ಅಥವಾ ಉಂಡೆ ಮಾಡ್ಕೊತೀವಿ ಅಂತಂದರೆ ಉಂಡೆನೂ ಕಟ್ಕೊಂಡು ತಿನ್ಬೋದು. ಮಕ್ಕಳಿಗೆಲ್ಲ ಉಂಡೆ ಥರ ಮಾಡಿಕೊಟ್ರೆ ಬೇಗ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಘಮ ಘಮ ಅಂತ ತುಂಬ ಸಕ್ಕತ್ತಾಗಿ ಬಂದಿದೆ.